ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರಸ್ಪೇವಿ ಸೌಜನ್ಯ. ಆ, ಇವಾಗ ಮೊನ್ನೆ ಎಲ್ಲ ವಿಡಿಯೋ, ಅದು ಮೊನ್ನೆದೆಲ್ಲ ನಾನು ಅಪ್ಲೋಡ್ ಮಾಡಿದೆ ಆಯ್ತಾ. ನನಗೆ ಡೈಲಿ ಲಾಗ್ಸ್ ಅಪ್ಲೋಡ್ ಮಾಡ್ಬೇಕಂತೇಳಿ ಆಸೆ ಇತ್ತು. ಹಾಗೆ ಡೈಲಿ ಮೊನ್ನೆ ಒಂದು ವಾರ ಡೈಲಿ ಮಾಡಿದ್ದೆ. ಹಾಗೆ ಆದ ನಂತರ ಯಾವುದು ಕೂಡ ವಿಡಿಯೋಸ್ ನಾನು ಮಾಡಲೇ ಇಲ್ಲ ಆಯ್ತಾ. ಮಾಡಲಿಕ್ಕೆ ಕಂಟೆಂಟ್ ಸಹ ಸಿಗಲಿಲ್ಲ, ಮತ್ತು ವಿಡಿಯೋ ಮಾಡಲಿಕ್ಕೆ ಟೈಮ್ಸ್ ಇರಲಿಲ್ಲ, ಫುಲ್ಲು ಬ್ಯುಸಿ ಆಗಿದ್ದೆ. ಇದು ಮೊಬೈಲಲ್ಲಿ ಆದ್ರೆ ಇಟ್ಟರೆ ಅಲ್ಲೆಲ್ಲ ಒಳಗೆಲ್ಲ ಎಲ್ಲಿಯಾದರೂ ಲಾಕ್ಸ್ ಎಲ್ಲ ಮಾಡಿದರೆ ಮೊಬೈಲೆಲ್ಲ ಆಚೆ ಈಚೆ ಎಲ್ಲಿಯಾದರೂ ಇಟ್ಟರೆ, ನನ್ನ ಅತ್ತಿಗೆ ಮಗ ಇದ್ದಾನೆ, ಅವನೆಲ್ಲ ಎದ್ದು ಬಿಸಾಡ್ತಾನೆ ಆಯಿತಾ. ಮೊಬೈಲ್ ಎಂತ ಸ್ಟ್ಯಾಂಡ್ ಯಾವ್ದು ಇರಬಾರ್ದು ಹಾಗೆಲ್ಲ ಮೇಲೆ ಇಡುದಾಯ್ತಾ. ಹಾಗೆ ವಿಡಿಯೋಸ್ ಒಂದು ಅದೇ ಕಾರಣಕ್ಕೆ ಮಾಡಲಿಲ್ಲ. ಮತ್ತು ನನಗೆ ಕೂಡ ಟೈಮ್ ಇರಲಿಲ್ಲ. ಇವಾಗ ಡೈಲಿ ಮಂಗಳೂರಿಗೆ ಹೋಗಿ ಬರಲಿಕ್ಕೆ ಇರ್ತದೆ ಅಲ್ಲ, ಒಂದು ಕ್ಲಾಸ್ ಇದೆ. ಹಾಗೆ ಒಂದು ತಿಂಗಳು ಡೈಲಿ ಹೋಗಿ ಅತ್ತಿಗೆಯನ್ನು ಬಿಟ್ಟು ಬರಬೇಕು. ಹಾಗೆ ನಾನು ಬೆಳಿಗ್ಗೆ ಎಷ್ಟು 8 ಒಂದು 9:30 10 ಗಂಟೆಗೆ ಹೋಗ್ತೀನಿ. ಮತ್ತೆ ಬರುವಾಗ 2-3 ಗಂಟೆ ಆಗ್ತದೆ ಇಲ್ಲಿಗೆ ಮನೆಗೆ ಬರುವಾಗ. ಹಾಗೆ ಇದು ಮತ್ತೆ ಟೈಮ್ ಸಿಗೋದಿಲ್ಲ. ಮತ್ತೆ ನೈಟ್ ಇದು ಊಟ ಸಾಂಬಾರೆಲ್ಲ ರೆಡಿ ಆಗಬೇಕು. ಬೆಳಿಗ್ಗೆ ಎದ್ದು ಟಿಫಿನ್ಗೆ ಅದಕ್ಕೆ ಇದಕ್ಕೆ ಅಂತೆಲ್ಲ ರೆಡಿ ಆಗಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ನಾನು ಡೈಲಿ ನಿಜವಾಗಿ ಬಿಸಿ ನೀರು ಕುಡಿತಿದ್ದೆ ಆಯಿತಾ. ಇವಾಗ ನನಗೆ ಬಿಸಿ ನೀರು ಕುಡಿಲಿಕ್ಕೆ ಸಹ ಟೈಮೇ ಇಲ್ಲ. ಅದು ಟೈಮೇ ಸಾಕಾಗೋದಿಲ್ಲ. ಬೆಳಿಗ್ಗೆ ಎದ್ದು ಬೇಗ ಬೇಗ ಮಾಡಬೇಕಲ್ಲ, ಊಟ ಸಹ ಇಡ್ಬೇಕು, ಮತ್ತು ಸಾಂಬಾರು ಮಾಡಬೇಕು, ಏನಾದರೂ ತಿಂಡಿ ಸಹ ಮಾಡಬೇಕು ಅಂತ. ಹಾಗೆಲ್ಲ ಪ್ರಾಬ್ಲಮ್ ಮಾರೆ. ಹಾಗೆ ಲಾಗ್ಸ್ ಸಹ ನನಗೆ ಮಾಡಲಿಕ್ಕೆ ಆಗಲಿಲ್ಲ. ನಾನು ಇವತ್ತು ನೆನೆಸಿದ್ದೆ ಬೆಳಿಗ್ಗೆ ಎದ್ದ ತಕ್ಷಣ, ಇವತ್ತು ನಾನು ಬೆಳಿಗ್ಗೆ ಎದ್ದು ಏನೆಲ್ಲ ಕೆಲಸ ಮಾಡ್ತೀನಿ ಅಂತೇಳಿ ಸ್ವಲ್ಪ ವ್ಲಾಗ್ ಮಾಡಬೇಕು, ವೀಡಿಯೋಸ್ ಮಾಡಬೇಕು, ನಂದು ಬೆಳಿಗ್ಗೆ ಎದ್ದು ರೊಟೀನ್ ಯಾವ ಥರ ಇದೆ ಅಂತೇಳಿ ಸ್ವಲ್ಪ ವ್ಲಾಗ್ಸ್ ಮಾಡಬೇಕು ಅಂತ. ಯಾಕಂದರೆ ಒಬ್ಬೊಬ್ಬರು ಕಮೆಂಟ್ ಆಗ್ತಾರಲ್ಲ, ನಿಮಗೆ ಬೇರೆ ಏನು ಕೆಲಸ ಇಲ್ವಾ, ನಿಮಗೆ ಖಾಲಿ ವಿಡಿಯೋ ಮಾಡೋದು ಮಾತ್ರನ ಹಾಗೆ ಹೀಗೆ ಅಂತ ಹೇಳ್ತಾರಲ್ಲ. ಅದಕ್ಕೆ ವಿಡಿಯೋದ ಹಿಂದೆ ಎಷ್ಟು ಕೆಲಸ ಮಾಡ್ತೇವೆ ಅಂತ. ವಿಡಿಯೋಗೆ ನಾವು ಒಂದು ಅರ್ಧ ಗಂಟೆ ಎಲ್ಲ ಕೊಟ್ಟರೆ ಸಾಕು, ನಾವು ಒಂದು ಮಾತಾಡ್ತಾ ಹೋಗುದಲ್ಲ. ಹಾಗೆ ಅದಕ್ಕೆ ಒಂದು ಅರ್ಧ ಗಂಟೆ ಎಲ್ಲ ಟೈಮ್ ಕೊಟ್ಟರೆ ಸಹ ಸಾಕಾಗ್ತದೆ. ಹಾಗೆ ಹಲಸಿನ ಹಣ್ಣು ಬಿತ್ತಿದೆ ಮಾರ್ರೆ. ನನಗೆ ಹಲಸಿನ ಹಣ್ಣು ತಿನ್ಬೇಕಂತ ಆಸೆ ಆಗ್ತಾ ಉಂಟು. ಅಲ್ಲಿ ಮನೆಯಲ್ಲಿ ಅಂದರೆ ತುಂಬ ಉಂಟು. ಇಲ್ಲೆಲ್ಲ ಪೇಟೆಯಲ್ಲಿ ಶಾಪಲ್ಲೆಲ್ಲ ಇರುದಲ್ಲ. ಇಲ್ಲಿ 1 kgಗೆ 400 ರೂಪಾಯಿ ಮಾರ್ರೆ. ಅದರಲ್ಲಿ ಎಷ್ಟು ಬರ್ತದೆ, ಒಂದು 20-25 ಎಲ್ಲ ಬರ್ತದೆ ಅಷ್ಟೇ. 400 ರೂಪಾಯಿ kgಗೆ. ನಮ್ಮ ಮನೆಯಲ್ಲಿ ಎಷ್ಟು ಬೇಕಾದರೂ ಸಹ ಉಂಟು. ಇಲ್ಲಿ ತಾಯಿ ಮನೆಯಲ್ಲಿ ಸಹ ಉಂಟು, ಗಂಡನ ಮನೆಯಲ್ಲಿ ಸಹ ಉಂಟು. ಈಗ ಅಲ್ಲಿ ಒಂದು ಬಿದ್ದುಕೊಂಡಿದೆ. ನನಗೆ ಅದರ ಪರಿಮಳ ಬರುವಾಗ ಆಸೆ ಆಗೋದು. ನನಗೆ ತುಂಬ ಇಷ್ಟ ಆಯ್ತು ಹಲಸಿನ ಹಣ್ಣು, ಹಲಸಿನ ಹಿಟ್ಟು ಎಲ್ಲ ನಾನು ತುಂಬ ಇಷ್ಟಪಡ್ತೇನೆ. ನನಗೆ ಇಲ್ಲಿ ತುಂಬ ಇದೆ, ಅದು ಮಾತ್ರ ಯಾವುದ್ರದ್ದು ಗೊತ್ತಿಲ್ಲ. ಅದು ಮತ್ತೊಂದು ಬರ್ತದೆ ಅಲ್ಲ, ಇದು ಎಂತ ಅದೊಂಥರ ಪಿಚ್ಚಿ ಪಿಚ್ಚಿ ಆಗಿರ್ತದೆ. ಆ ಹಲಸಿನ ಹಣ್ಣು ಅಂದರೆ ನನಗೆ ಇಷ್ಟ ಇಲ್ಲ. ಮತ್ತೊಂದು ಹಲಸಿನ ಹಣ್ಣು ಅಂದರೆ ತುಂಬ ಇಷ್ಟ ನನಗೆ. ಸ್ವೀಟ್ ಇರ್ಬೇಕು ಮಾತ್ರ, ಅದರದ್ದು ಹಿಟ್ಟೆಲ್ಲ ಮಾಡಬೇಕು, ಚೆಂದ ಆಗ್ತದೆ ಆಯಿತಾ. ಇಲ್ಲಿ ಮಾಡಲಿಕ್ಕೆ ಅದರದ್ದು ಎಂತ ಖಾರ ಎಲ್ಲ ಬೇಕಲ್ಲ, ಅದೆಲ್ಲ ಇಲ್ಲ. ಇಲ್ಲಿ ರೂಮಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಮಾಡಿದರೆ ಮನೆಯಲ್ಲಿ ಮಾಡಬೇಕಷ್ಟೇ. ನಾಳೆ ಸಂಡೆ ಹೋಗುವಾಗ ಮಾಡಿರ್ತಾರೆ ಅತ್ತೆ. ಮೊನ್ನೆ ಸಹ ನಾವು ಹೋಗುವಾಗ ಮಾಡಿದ್ರು ಆಯಿತಾ. ಹಾಗೆ ಅಲ್ಲಿ ನೋಡಿ ಬೊಂಡ, ನನಗೆ ಇಲ್ಲೇ ಕೈಯಲ್ಲಿ ಹೀಗೆ ಕೊಯ್ದು ತಿನ್ಬೋದು, ಕುಡಿಬೋದು ಆಯಿತಾ. ಅಷ್ಟು ಹತ್ತಿರ ಇದೆ ನೋಡಿ ಬೊಂಡ. ಯಾರಿಗೆಲ್ಲ ಬೇಕು ಬೊಂಡ ಕೊಯ್ದು ಕೊಡ್ತೇನೆ. ರೂಮಿನ ಓನರ್ ಮಾತ್ರ ಹೊಡಿಸ್ಬೋದು ವಿಡಿಯೋ ನೋಡಿದರೆ. ಹಾಗೆ ಫುಲ್ಲು ಅಂದರೆ ಫುಲ್ ಬ್ಯುಸಿಯಾಗಿದೆ. ಸಿಂಪಲ್ ಆಗಿದ್ದೇನೆ ಆಯಿತಾ. ಇವತ್ತು ಏನು ಮೇಕಪ್ ಏನು ಮಾಡಲಿಲ್ಲ. ನಾನು ಜಾಸ್ತಿ ಮೇಕಪ್ ಕೂಡ ಮಾಡೋದಿಲ್ಲ. ನಾನು ಇಲ್ಲಿ ಟ್ಯಾರಿಸ್ ಮೇಲೆ ಇದ್ದೇನೆ. ಇಲ್ಲಿ ಖುಷಿ ಆಗ್ತದೆ ಬಂದು ಕೂತ್ಕೊಳ್ಳಿಕ್ಕೆ. ನಾನು ಮೊನ್ನೆ ನೆನೆಸಿದೆ ಒಂದು ವ್ಲಾಗ್ ಟ್ಯಾರಿಸ್ ಮೇಲೆ ಕೂತ್ಕೊಂಡು ಮಾಡಬೇಕು ಅಂತ. ಇವಾಗ ಫುಲ್ ಪರಿಸರ ನಾನು ತೋರಿಸೋದಿಲ್ಲ, ಇಲ್ಲಿ ಅದು ವಾತಾವರಣ ತೋರಿಸೋದಿಲ್ಲ. ಇನ್ನೊಂದು ವ್ಲಾಗ್ ಮಾಡ್ತೇನೆ, ಆವಾಗ ತೋರಿಸ್ತೇನೆ. ಇವಾಗ ಇಲ್ಲೇ ಬ್ಯಾಕ್ಗ್ರೌಂಡ್ ಎಲ್ಲ ತುಂಬ ಚೆನ್ನಾಗಿದೆ ಮಾತ್ರ. ಇಲ್ಲಿ ಮಾತ್ರ ಲೈವ್ ಕೂಡ ಮಾಡ್ಬೋದು ಆಯಿತಾ. ಲೈವಿಗೆ ಮಾತ್ರ ಕರೆಂಟ್ ಇದು ಸ್ವಲ್ಪ ಇಲ್ಲಿ ಕರೆಂಟ್ ಇರೋದು ಏನಾದರೂ ಹೀಗೆ ಮಾಡ್ಬೋದು ಮಾತ್ರ, ಲೈವ್ ಮಾಡ್ಬೋದು. ನೋಡುವ, ಒಂದು ದಿನ ಸಂಜೆ ಹೊತ್ತಿಗೆ ಏನಾದರೂ ಲೈವ್ ಮಾಡಲಿಕ್ಕೆ ಆಗ್ತದಾ ಅಂತ ನೋಡ್ತೇವೆ. ಇಲ್ಲಿ ಓನರ್ ಹತ್ರ ಕೇಳಿ ಲೈವ್ ಮಾಡುವ ಪ್ರಯತ್ನ ಮಾಡ್ತೇವೆ ಆಯಿತಾ. ನನಗೆ ಇಲ್ಲೆಲ್ಲ ವೀಡಿಯೋಸ್ ಎಲ್ಲ ಮಾಡುವಾಗ ನಮಗೆ ನಾವು ಬ್ಯಾಂಗ್ಳೂರಲ್ಲಿ ಇರುವಾಗ
ಲೈವ್ ಮಾಡಿದ್ರಲ್ಲ 6,000 ಜನನೇನು ಬಂದಿದ್ರು ಫಸ್ಟಿಗೆ. ಎಂಥ ಜನ ಇಲ್ಲಿ ಮಾತ್ರ ಹೀಗೆ ಸಂಜೆ ಹೊತ್ತಿಗೆ ಅಲ್ಲೆಲ್ಲ ನೋಡ್ಲಿಕ್ಕೆ ಚಂದ. ಮತ್ತು ನೈಟ್ ಮಾತ್ರ ಲೈಟಿಂಗ್ಸ್ ಎಲ್ಲ ಇಲ್ಲಲ್ಲ. ಬ್ಯಾಂಗ್ಳೂರಲ್ಲಿ ಅಂದರೆ ಫುಲ್ ಲೈಟಿಂಗ್ಸ್ ಇರ್ತದೆ, ಹಾಗೆ ಚಂದ ಕಾಣ್ತದೆ ಬ್ಯಾಕ್ಗ್ರೌಂಡ್. ಇಲ್ಲಿ ಹೀಗೆ ಚಂದ ಆಯ್ತಾ. ಹಾಗೆ ಇವಾಗ ಊಟ ಮಾಡಿ ಸ್ವಲ್ಪ ಹೊತ್ತು ಸಾಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಹಾಗೆ ಸಾಂಗ್ ಪ್ರಾಕ್ಟೀಸ್ ಮಾಡಿ ಈಗ ಒಂದು ವೀಡಿಯೋ ಮಾಡುವ ಅಂತ ಆಯ್ತು, ಅದಕ್ಕೆ ವೀಡಿಯೋ ಮಾಡ್ತಾ ಇದ್ದೇನೆ. ಮತ್ತೆಂತ ಗೊತ್ತಾ, ನನ್ನ ಬೆಸ್ಟ್ ಫ್ರೆಂಡ್ ಇದು ನಂದು ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಆಯಿತಾ. ಲಾವಣ್ಯ ಅಂತ, ಲಾವಣ್ಯ ದೀಕ್ಷಿತ್ ಅಂತ. ಅವಳಿಗೆ ಮ್ಯಾರೇಜ್ ಆಗಿ 2 ವರ್ಷ ಆಯ್ತಾ ಇಷ್ಟೇ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಲಾವಣ್ಯ ಆ್ಯಂಡ್ ದೀಕ್ಷಿತ್ ಅವರೇ. ನಗ್ನಗ್ನಿಂತ 100 ಕಾಲ ಸುಖವಾಗಿ ಬಾಳಿ ಆಯ್ತಾ. ನನ್ನ ಬೆಸ್ಟ್ ಫ್ರೆಂಡ್ ಆಯ್ತಾ. ಇವಳೊಂದು 8-9 ವರ್ಷ ಆಯಿತು ನಮ್ಮದು ಫ್ರೆಂಡ್ಶಿಪ್ಪು. ನನಗೆ ಫ್ರೆಂಡ್ಸ್ ಅಂತೇಳಿ ತುಂಬ ಜನ ಇದ್ದರು, ಒಂದು 5-6 ಹುಡುಗಿಯರಿದ್ದರು. ನಾನು ಆಲ್ಮೋಸ್ಟ್ ನಂದು ಎಲ್ಲ ಫೀಲಿಂಗ್ಸ್ ಎಲ್ಲ ನಾನು ಶೇರ್ ಮಾಡ್ಕೊಳ್ತಿದ್ದೆ. ಅದರಲ್ಲಿ ನನಗೆ ಎಲ್ಲ ತುಂಬ ಜನ ಅಂದರೆ ತುಂಬ ಫ್ರೆಂಡ್ಸ್ ನನಗೆ ಮೋಸ ಮಾಡಿದರು. ಯಾಕೆಂದರೆ ಈಗ ನಾವು ನಮ್ಮದೇನಾದರೂ ಪ್ರಾಬ್ಲಮ್, ಏನಾದರೂ ಈಗ ನಮಗೇನಾದರೂ ಬೇಜಾರಾದರೆ ನಮ್ಮ ಮನೆ ವಿಷಯ ಸಹ ತುಂಬ ಕ್ಲೋಸ್ ಆಗಿದ್ದವ್ರ ಹತ್ರ ನಾವು ಹೇಳ್ತಾ ಇಲ್ಲ. ನನ್ನ ಹತ್ರ ಸಹ ಅಷ್ಟು ಫ್ರೆಂಡ್ಸ್ ಸಹ ಹೇಳಿದ್ದಾರೆ, ಆದರೆ ನಾನು ಬೇರೆ ಹತ್ರ ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ನನ್ನ ಫ್ರೆಂಡ್ಸಲ್ಲಿ ಅಷ್ಟು 7-8 ಫ್ರೆಂಡ್ಸ್ ಹುಡುಗಿಯರಿದ್ದರು. ಅದರಲ್ಲಿ ಇವಳು ಮಾತ್ರ ನನಗೆ ನಿಯತ್ತಾಗಿದ್ದದ್ದು. ಮತ್ತು ಟೈಲರಿಂಗ್ ಕಲೀಲಿಕ್ಕೆ ಸಹ ನನ್ನ ಶಾಪಿಗೆ, ನಂದು ಬೆಳ್ಳಾರಿಯಲ್ಲಿ ಶಾಪ್ ಇರುವಾಗ ಅಲ್ಲಿಗೆ ಸಹ ಬರ್ತಿದ್ಲು ಆಯಿತಾ. ತುಂಬ ಅಂದರೆ ತುಂಬ ಕ್ಲೋಸ್ ನಾವಿಬ್ಬರು. ಅವಳ ಮನೆಯದು ಎಂತ ಇದ್ರೂ ಸಹ ಅವಳಿಗೆ ಏನಾದರೂ ನೋವಾದರೆ ಎಲ್ಲಿಯಾದರೂ ಅಮ್ಮ ಏನಾದರೂ ಬೈದರೆ ಕೂಡ ನನ್ನ ಹತ್ರ ಬಂದು ಹೇಳೋದು ಆಯಿತಾ, ಕೂಗಿಕೊಂಡು ಹಿಂಗೆ ಆಯಿತು ಹಂಗೆ ಆಯಿತು ಅಂತ. ಮತ್ತು ನಾನು ಸಮಾಧಾನ ಮಾಡ್ತಿದ್ದೆ. ಅವಳಿಗೆ ಕೂಡ ನಾನು ಹೇಳ್ತಿದ್ದೆ ನನಗೇನಾದರೂ ಪ್ರಾಬ್ಲಮ್ ಆದರೆ ಮನೆಯಲ್ಲಿ ಹಾಗೆ ಹೀಗೆ ಅಂತ, ನನಗೆ ಹೀಗೆ ಆಯಿತು, ನಂಗೆ ತುಂಬ ಬೇಸರ ಆಗ್ತಿದೆ ಅಂತ ಅವಳು ಕೂಡ ಸಮಾಧಾನ ಮಾಡ್ತಾಯಿದ್ಳು ಆಯಿತಾ. ನನಗೆ ಏನು ಪ್ರಾಬ್ಲಮ್ ಆದರೂ ಸಹ ನಾನು ಅವಳ ಹತ್ರ ಹೇಳಿದೆ, ಎಂತ ಇರಲಿ. ಇವಾಗ ಕೂಡ ಸಹ ಹಾಗೆ. ಇವಾಗ ಅವಳಿಗೆ ಮ್ಯಾರೇಜ್ ಆಗಿ 2 ವರ್ಷ ಆಯಿತು. ಮ್ಯಾರೇಜ್ ಆದಮೇಲೆ ಕೂಡ ಬೇರೆಯವರೆಲ್ಲ ಮ್ಯಾರೇಜ್ ಆದ ನಂತರ ಫುಲ್ಲು ಚೇಂಜ್ ಆಗ್ತಾರೆ, ಕಾಲ್ ಸಿಗೋದಿಲ್ಲ ಹಾಗೆ ಹೀಗೆ. ನಾನು ನೆನೆಸಿದೆ ಆಯಿತಾ, ಮ್ಯಾರೇಜ್ ಆದ ನಂತರ ಒಬ್ಬೊಬ್ಬರಿಗೆ ದೊಡ್ಡ ಸ್ಥಿತಿ ಬರೋದು ಹಾಗೆ ಹೀಗೆ ಅಂತ. ಆದರೆ ನನಗೆ ಇವಾಗ ಗೊತ್ತಾಗ್ತಿದೆ ಯಾಕೆ ಅವರು ಪಾಪ ಅವಾಯ್ಡ್ ಮಾಡ್ತಿದ್ರು. ಯಾಕೆಂದರೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇರ್ತದೆ ಅವರಿಗೆ ಕೂಡ. ಮನೆಯಲ್ಲಿ ಎಲ್ಲ ಸಿಚುವೇಶನ್ ಒಂಥರ ಇರ್ತದೆ, ಜಾಸ್ತಿ ಕಾಲಲ್ಲಿ ಮೊಬೈಲಲ್ಲೆಲ್ಲ ಇರಬಾರ್ದು ಆ ಥರ ಎಲ್ಲ ಇರ್ತದೆ. ಅಂದರೆ ಆದ ಕಾರಣ ಆಗಿರ್ಬೋದು, ಇವಾಗ ನನಗೆ ಮ್ಯಾರೇಜ್ ಆದಮೇಲೆ ನನಗೆ ಅನಿಸಿದ್ದು ಹಾಗೆ ಆಗಿರ್ಬೋದು. ಜಾಸ್ತಿ ಫ್ರೆಂಡ್ಸಿಗೆಲ್ಲ ಕಾಲ್ ಮಾಡಲಿಲ್ಲ ಅಂತ ಅಂದ್ಕೊಂಡೆ. ನನ್ನ ಇನ್ನೊಂದೊಬ್ಬಳು ಫ್ರೆಂಡ್ ಇದ್ಲು, ಪ್ರತಿಮಾ ಅಂತ. ಅವಳು ಕೂಡ ಹಾಗೆ ನನ್ನನ್ನು ಚಿನ್ನ ರಣ್ಣ ಹಾಗೆ ಹೀಗೆ ಅಂತ ಕರಿತಿದ್ಲು ಗೊತ್ತುಂಟಾ. ಎಷ್ಟು ಹಗ್ ಮಾಡ್ತಾಯಿದ್ಲು ಬಂದು. ಎಂತ ತುಂಬ ಅಂದರೆ ತುಂಬ ಪ್ರೀತಿ ಅವಳಿಗೆ. ನಾನಂದರೆ ಆಯಿತು ಜೀವ ಅವಳಿಗೆ.
ಅಂತ ಅವಳು ಮದುವೆ ಆಗಿದ 15 ದಿನದಿಂದ ಫುಲ್ ಚೇಂಜ್. ನನಗೆ ಒಂದು ಕಾಲ್ ಒಂದು ಮೆಸೇಜ್ ಮಾಡೋದಿಲ್ಲ ಮಾರ್ರೆ. ನಂಗೆ ಎಷ್ಟು ಬೇಜಾರಾಗ್ತಿತ್ತು, ತುಂಬ ಅವಳನ್ನು ಮಿಸ್ ಮಾಡ್ಬಿಡ್ತಿದ್ದೆ. ನಾನೇ ಮಾಡುವಾಗ ನಾನು ಬ್ಯುಸಿ ಇದ್ದೀನಿ, ನಾನು ಮತ್ತೆ ಮಾಡ್ತೀನಿ, ಜಾಸ್ತಿ ಮಾತಾಡೋಕ್ಕೆ ಆಗಲ್ಲ ಅಕ್ಕ, ಹಾಗೆ ಹೀಗೆ ಅಂತ ಹೇಳ್ತಿದ್ದ. ಆಗ ನನಗೆ ತುಂಬ ಬೇಸರ ಆಗ್ತಿತ್ತು. ನೋಡಿ ಗೈಸ್, ವಿಮಾನ ಹೋಗ್ತಾ ಇದೆ ಆಯ್ತಾ. ನನಗೆ ಒಮ್ಮೆ ವಿಮಾನದಲ್ಲಿ ಕೂರ್ಬೇಕಂತ ಆಸೆ ಮಾರ್ರೆ, ಎಲ್ಲಿಗಾದ್ರೂ ಹೋಗ್ಬೇಕು ಅಂತ. ಆವತ್ತಿಂದಲೇ ಡ್ರೀಮ್. ಇಲ್ಲಿ ಹತ್ತಿರದಿಂದ ಹೋಗ್ತಾ ಉಂಟು ಮಾರ್ರೆ. ಹಾಗೆ ನೋಡುವ ನನ್ನ ಡ್ರೀಮ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ. ಯಾವತ್ತಾದ್ರೂ ಹೋಗ್ಲಿಕ್ಕೆ ಇರ್ಬೋದು, ಏನು ಗೊತ್ತಿಲ್ಲ ನನಗೆ. ಆದರೆ ಹೋಗ್ಬೇಕಂತ ಒಂದು ಆಸೆ. ಹಾಗೆ ನೋಡುವ. ಹಾಗೆ ನನ್ನ ಅವಳು ಲಾವಣ್ಯ ಅಂತ ಇದ್ದಾಳೆ ಅಲ್ಲ, ನಾನು ಹೇಳಿದೆಲ್ಲ, ಲಾವಣ್ಯನ ಸ್ಟೋರಿ ಹೇಳ್ತೇನೆ ಆಯ್ತಾ. ಇದು ನನಗೆ ನನ್ನ ಜೀವಕ್ಕೆ ಜೀವ ಕೊಡುವಂಥ ಗೆಳತಿ ಅಂತ ಹೇಳ್ಬೋದು ನನಗೆ ಅವಳನ್ನು. ಯಾಕಂದರೆ ಅಷ್ಟು ಪ್ರೀತಿ ನನಗೆ. ಇವಾಗ ಸಹ ಹಾಗೆ, ಮದುವೆ ಆದ ಮೇಲೆ ಕೂಡ ನನಗೆ ಅವಳೇನಾದರೂ ಬೇಸರದಲ್ಲಿದ್ದರೆ ಏನಿದ್ರೂ ಕೂಡ ನನಗೆ ಫಸ್ಟ್ ಕಾಲ್ ಮಾಡಿ ಹೇಳ್ತಾರೆ, ಹಿಂಗೆ ಆಯಿತು, ನಂಗೆ ಹಿಂಗೆ ಆಗ್ತಾ ಉಂಟು, ಹಾಗೆ ಹೀಗೆ ಹಾಗೆ ಹೀಗೆ. ನಾನು ಕೂಡ ಸಮಾಧಾನ ಮಾಡೋದು, ಅವಳು ಕೂಡ ನನಗೆ ಹೇಳೋದು, ನಾನು ಕೂಡ ಏನಾದರೂ ಇದ್ರೆ ಹೇಳೋದು. ನನಗೆ ಪ್ರಪೋಸಲ್ ಬರುವಾಗ ನಾನು ಫಸ್ಟ್ ಫೋಟೋಸ್ ಎಲ್ಲ ಕಳ್ಸೋದೇ ಅವಳಿಗೆ ಆಯಿತಾ. ಹೀಗೆ ಹಿಂಗೆ ಇದು ಒಪ್ಕೊಳ್ಬೇಕಾ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ದೆ. ಅವಳು ಕೂಡ ನನ್ನ ಹತ್ರ ಶೇರ್ ಮಾಡ್ತಿದ್ರು. ಅವಳದು ಮಾತ್ರ ಲವ್ ಮ್ಯಾರೇಜ್ ಆಯಿತಾ, 6-7 ವರ್ಷ ಲವ್ ಮ್ಯಾರೇಜ್ ಅವ್ರದ್ದು. ಹಾಗೆ ತುಂಬ ಖುಷಿಯಲ್ಲಿದ್ದಾರೆ. ಅವರು ಕೂಡ ಹಾಗೆ, ದೀಕ್ಷಿತಣ್ಣ ಕೂಡ ಹಾಗೆ. ಅವ್ರದ್ದು ಕೂಡ ನನಗೆ ಅವಳ ಮದುವೆಗಿಂತ ಮೊದಲೇ ನನಗೆ ಪರಿಚಯ ಇತ್ತು, ಹಾಗಿಯೇ ಪರಿಚಯ ಆಗಿದ್ದಾಯ್ತಾ. ಆದರೆ ಚಂದ ಮಾತಾಡ್ಬೇಕು ಅವರಿಗೆ ಸಹ, ತುಂಬ ಖುಷಿ ಆಗ್ತದೆ. ಅವರಿಬ್ಬರು ಮಾತ್ರ ತುಂಬ ಖುಷಿಯಲ್ಲಿದ್ದಾರೆ, ಅದು ನನಗೆ ನೆಮ್ಮದಿ. ಅವಳು ಖುಷಿಯಲ್ಲಿದ್ದಾಳೆ ಅಲ್ಲ ಅಂತ. ನನ್ನನ್ನು ಕೇಳ್ತಾ ಇರ್ತಾಳೆ ಅವಾಗ ಹೇಗೆ ಆಗ್ತದೆ ಮ್ಯಾರಿಡ್ ಲೈಫು, ಹೇಗಿಲ್ಲ, ಚಂದ ನೋಡ್ಕೊಳ್ತಾರಾ, ಅತ್ತೆ ಮಾವೆಲ್ಲ ಹೇಗಿದ್ದಾರೆ, ನಿನ್ನ ಗಂಡ ಹೇಗಿದ್ದಾರೆ, ಯಾಕಂದರೆ ನಿಂದ ಅರೇಂಜ್ ಮ್ಯಾರೇಜ್ ಅಲ್ವಾ, ಚೆನ್ನಾಗಿ ನೋಡ್ಕೊಳ್ತಾರಲ್ವಾ ಅಂತೆಲ್ಲ ಕೇಳ್ತಾನೆ ಆಯಿತಾ. ನಾನು ಹೇಳ್ತೇನೆ, ಇಲ್ಲ ನನಗೆ ಪ್ರಾಬ್ಲಮ್ ಇಲ್ಲ, ನಾನು ಚೆನ್ನಾಗಿದ್ದೀನಿ ಅಂತ. ಹಾಗೆ ಅಷ್ಟಿದ್ರೆ ಸಾಕು ಅಂತ ಹೇಳೋದು. ಇವಾಗ ಅವಳಿಗೆ ಮ್ಯಾರೇಜ್ ಆಗಿ 2 ವರ್ಷ ಆಯ್ತಲ್ಲ, ಒಂದು ಪಾಪು ಇದೆ, 10 ತಿಂಗಳೇನೋ ಇರ್ತಾಯ್ತಾ, ಗಂಡು ಪಾಪ ಆಯಿತಾ. ಹಾಗೆ ಇವಾಗ ಸ್ವಲ್ಪ ಕಾಲ್ ಕಮ್ಮಿ ಮಾಡ್ತಾಳೆ, ಮಾಡದೇ ಇರೋದಿಲ್ಲ, ಮಾಡ್ತಾಳೆ. ಇದು ಬ್ಯುಸಿ ಇರ್ತಾಳೆ ಅಲ್ಲ ಜಾಸ್ತಿ, ಇದು ಹಾಗೆ ಮಾಡ್ತಾ ಇರ್ತಾಳೆ. ಆದರೆ ನಮ್ಮದಿಬ್ಬರದ್ದು ಬಾಂಡಿಂಗ್ ಮಾತ್ರ ಸೇಮು, ಒಂದು 8-9 ವರ್ಷದಿಂದ ಹಾಗೆ ಇದೆ. ನನಗೆ ಅದಂತೂ ತುಂಬ ಖುಷಿ ಆಯಿತಾ. ಎಷ್ಟು ಯಾರು ಏನೇ ಹೇಳಿ ನಮ್ಮನ್ನು ದೂರ ಮಾಡಲಿಕ್ಕೆ ತುಂಬ ಜನ ಬಂದಿದ್ದಾರೆ, ತುಂಬ ಅಂದರೆ ತುಂಬ ಜನ ಬಂದಿದ್ದಾರೆ. ಎಷ್ಟು ಜನ ಬಂದರೂ ಸಹ ನಮ್ಮನ್ನಿಬ್ಬರನ್ನು ದೂರ ಮಾಡಲಿಕ್ಕೆ ಆಗಲಿಲ್ಲ, ಅದು ಆಗಲಿಕ್ಕೂ ಇಲ್ಲ, ಅಷ್ಟು ಹೇಳ್ತೇನೋ ಅಂತ. ನೋಡಬೇಕು, ಅವಳ ಮನೆಗೆ ಯಾವಾಗಾದರೂ ಹೋಗ್ಬೇಕು. ನಾನು ಅವತ್ತಿಂದ ಹೇಳ್ತಿದ್ದೆ, ನಾನು ಬರಬೇಕು ನಿಮ್ಮ ಮನೆಗೆ ಒಮ್ಮೆ ಅಂತ. ಟೈಮೇ ಆಗಿರಲಿಲ್ಲ, ಒಂದ್ಸರಿ ಹೋಗ್ಲಿಕ್ಕೆ ಹಾಗಂತ ನೋಡಬೇಕು. ಇದು ಬೇರೆ ಇವಾಗ ಕರಿತಾ ಇದ್ದಾಳೆ, ಇದು ಬನ್ನಿ ಮನೆಗೊಂದಿನ ಬನ್ನಿ ಬನ್ನಿ ಅಂತ. ಬರ್ತೀನಿ ಅಂದಿದ್ದೀನಿ, ನೋಡುವ ಯಾವಾಗ ಹೋಗೋದು ಅಂತ. ಹೋಗುವಾಗ ನಾನು ಅವಳನ್ನು ಲಾಗಲ್ಲಿ ಖಂಡಿತ ತೋರಿಸ್ತೀನಿ. ಮತ್ತು ಇಲ್ಲಿ ನಾನು ಈಚೆ ಫೋಟೋ ಹಾಕ್ತೀನಿ, ಯಾರು ಲಾವಣ್ಯ ಅಂತ ಆಯಿತಾ. ಅವರಿಗೆ ವಿಶ್ ಮಾಡಿ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ. ಅವಳಿಗೆ ಕೂಡ ತುಂಬ ಖುಷಿ ಆಗ್ಬೋದು. ಮತ್ತು ಅವಳ ಹತ್ರ ಒಂದು ವೀಡಿಯೋ ಕಳಿಸ್ಲಿಕ್ಕೆ ಹೇಳಿದ್ದೇನೆ ನಾನು, ಮ್ಯಾರೇಜಿದ್ದು ವೀಡಿಯೋ ಕಳಿಸ್ಲಿಕ್ಕೆ ಹೇಳಿದ್ದೇನೆ. ಕಳಿಸಿದ್ರೆ ಇಲ್ಲಿ ಯಾವ್ದು ನಾನು ಈ ಸೈಡ್ ಹಾಕ್ತೀನಿ, ನೋಡುವ ಅವಳು ಕಳಿಸ್ತಾಳೆ ಇಲ್ವಾ ಅಂತ. ಕಳಿಸಿದ್ರೆ ಖಂಡಿತ ನಾನು ಹಾಕ್ತೀನಿ. ಹಾಗೆ ಅವಳು ಮತ್ತೆ ತಾಯಿ ಮನೆಗೆ ಬೇರೆ ಬಂದಿದ್ದಾಳೆ ಅಂತೆ. ಹಾಗೆ ಚಾರ್ಜರ್ ತಗೊಂಡು ಬರಲಿಲ್ಲ, ಮೊಬೈಲಲ್ಲಿ ಬೇರೆ ಚಾರ್ಜ್ ಇಲ್ಲ ಮರೈತಿ ಅಂತ ಹೇಳಿದ್ಲು. ನೋಡುವ, ಸೆಂಡ್ ಮಾಡಿದರೆ ನಾನು ಎಡಿಟ್ ಮಾಡ್ತೀನಿ. ನನಗೆ ಅಂದರೆ ಈ ವಿಡಿಯೋನ ನಾನು ಇವತ್ತೇ ಅಪ್ಲೋಡ್ ಮಾಡ್ತೀನಿ, ಅದಕ್ಕೋಸ್ಕರ ನಾನು ನಾಳೆ ನಾಡಿದ್ದೆಲ್ಲ ಇಡಲ್ಲ. ನಾನು ಹಾಗೆ ಇದು ವಿಡಿಯೋಲ್ಲಿ ಆದರೂ ಇದು ಯಾವುದಾದ್ರೂ ಕಂಟೆಂಟ್ ಸಿಕ್ಕಿದರೆ, ಎಲ್ಲಾದರೂ ಹೀಗೆ ಸುಮ್ಮನೆ ರ್ಯಾಂಡಮ್ ವ್ಲಾಗ್ ಥರ ಮಾಡಿದರೆ ಎಲ್ಲಾದರೂ, ನಾನು ಆವಾಗ ಎಡಿಟಿಂಗ್ ಮಾಡಿ ಹಾಕ್ತೀನಿ. ಯಾಕಂದರೆ ಜಾಸ್ತಿ ಕಟ್ ಮಾಡಲಿಕ್ಕೂ ಸಿಗೋದಿಲ್ಲ, ಸ್ವಲ್ಪ ಸ್ವಲ್ಪ ಕಟ್ಟಿಂಗ್ ಮಾಡಿ. ನಾನು ಜಾಸ್ತಿ ಎಡಿಟಿಂಗ್ ಅಂತೂ ನಾನು ಮಾಡೋದಿಲ್ಲ, ನನಗೆ ಜಾಸ್ತಿ ಗೊತ್ತೂ ಇಲ್ಲ, ಮತ್ತು ಜಾಸ್ತಿ ಅದಕ್ಕೆ ಟೈಮ್ ಕೊಡಲಿಕ್ಕೂ ಸಹ ಆಗಲ್ಲ ನನಗೀಗ. ಅದಕ್ಕೋಸ್ಕರ ಇದು ಎಡಿಟಿಂಗ್ ಮಾಡಿ ಇವತ್ತೇ ಹಾಕ್ತೀನಿ. ಮತ್ತು
ಇದು ನಾನು ನಿನ್ನೆ ಒಂದು ಲಾಗ್ಸ್ ಹಾಕಿದ್ದೆ ಅಲ್ಲ, ಇದು ಲಾಂಗ್ ಸ್ಕರ್ಟ್ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಇದು. ಅದಕ್ಕೆ ತುಂಬ ಜನ ಕಮೆಂಟ್ ಹಾಕಿದ್ದಾರೆ, ಒಳ್ಳೆ ವಿಡಿಯೋ ಇನ್ನೂ ಸಹ ಮಾಡಿ ಆ ಥರದ್ದು ಬ್ಲೌಸ್ ಕಟ್ಟಿಂಗ್ ಇದು ಮಾಡಿ. ಮತ್ತೊಬ್ಬರು ಇದು ಅದಕ್ಕೆ ಸ್ಕರ್ಟಿಗೆ ಇದು ಸ್ಕರ್ಟಿಗೆ ಲೈನಿಂಗ್ ಕಟ್ಟಿಂಗ್ ಮಾಡ್ತೇವಲ್ಲ, ಅದರಲ್ಲಿ ಕೆಳಗೆ ಮಡಚಿ ಹೊಲಿಬೇಕಂತ. ಇಲ್ಲ, ಅದಕ್ಕೆ ನೂಲು ಬಿಡುವ ಹಾಗೆ ಇರುವುದಿಲ್ಲ ಪೀಸ್, ಅದಕ್ಕೋಸ್ಕರ ಅದನ್ನು ಸ್ಟಿಚ್ ಮಾಡಬೇಕಂತ ಇಲ್ಲ ಕೆಳಗೆ ಹಾಗೆ. ಮತ್ತೆ ಏನಾದರೂ ನಿಮಗೆ ಡೌಟ್ ಇದ್ದರೆ ಖಂಡಿತ ನೀವು ಕಮೆಂಟ್ ಹಾಕ್ಬೋದು, ಖಂಡಿತ ನಾನು ಹೇಳಿಕೊಡ್ತೇನೆ. ನಾನು ಯಾವಾಗ ಅಂದರೆ ಇದು ಅವತ್ತು ನಾನು ಕ್ಲಾಸ್ ಕೊಡ್ತಿದ್ದೆ ಆಯಿತಾ. ಒಂದು ಎಷ್ಟು 5-6 ಜನ ಬರ್ತಿದ್ರು ಕ್ಲಾಸಿಗೆ, ಟೈಲರಿಂಗ್ ಕ್ಲಾಸ್ ಕೊಡ್ತಿದ್ದೆ. ಇನ್ನು ಇಲ್ಲಿ ಮಂಗಳೂರಲ್ಲಿ ಗೊತ್ತಿಲ್ಲ, ಕೊಡಲಿಕ್ಕೆ ಆದರೆ ಕೊಡ್ಬೋದು. ಆದರೆ 2-3 ಮಿಷನ್ ಎಲ್ಲ ತಗೋಬೇಕು. ಹೊತ್ತೆಲ್ಲ ಇತ್ತು ನನ್ನ ಹತ್ರ, ಮತ್ತು ನಾನು ಆ ಮಿಷನನ್ನೆಲ್ಲ ಕೊಟ್ಟೆ. ಹಾಗೆ ನಾನು ವಿಡಿಯೋ ಹಾಕ್ತೀನಿ ಖಂಡಿತವಾಗ್ಲೂ, ನಿಮಗೆಲ್ಲರಿಗೂ ಯೂಸ್ ಆಗುತ್ತೆ. ನೆಕ್ಸ್ಟ್ ನನಗೆ ಪ್ರೋಗ್ರಾಮ್ಸಿಗೆಲ್ಲ ಸ್ವಲ್ಪ ಗ್ರ್ಯಾಂಡ್ ಡ್ರೆಸ್ ಸ್ಟಿಚಿಂಗ್ ಮಾಡಲಿಕ್ಕಿದೆ, ಅಂಥದ್ದೆಲ್ಲ ಸ್ಟಿಚಿಂಗ್ ಮಾಡ್ತೀನಿ, ಹಾಕ್ತೀನಿ. ನೀವು ಕೂಡ ಬೇಕಾದರೆ ನಾನು ಇನ್ನು ಒಂದು 2-3 ದಿನದಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲದರಲ್ಲಿ ಹಾಕಿರ್ತೀನಿ. ವ್ಯಾಟ್ಸಪ್ಪಿಗೆ ಮಾತ್ರ ನೀವು ಮೆಸೇಜ್ ಇದೆಲ್ಲ ಮಾಡಬೇಕಾಯ್ತಾ. ಹಾಗೆ ಇವಾಗ ನನಗೆ ಬೇರೆ ಮೊಬೈಲ್ ಇಲ್ಲ, ನಾನೀಗ ಯೂಸ್ ಮಾಡ್ತಿದ್ದೇನಲ್ಲ ಕ್ಯಾಮರಾ, ವಿಡಿಯೋ ಮಾಡ್ತಿದ್ದೇನಲ್ಲ, ಅದೊಂದೇ ಮೊಬೈಲ್ ಇರೋದು. ಆ ಮೊಬೈಲಲ್ಲೇ ನಾನು ಸಿಮ್ ಹಾಕಿ ಇದು ಎಂತಪ್ಪ ವ್ಯಾಟ್ಸಪ್ ಒಂದು ಯೂಸ್ ಮಾಡ್ತೀನಿ. ವ್ಯಾಟ್ಸಪ್ಪಲ್ಲಿ ನೀವು ಮೆಸೇಜ್ ಮಾತ್ರ ಹಾಕಿ, ಕಾಲ್ ಜಾಸ್ತಿ ಮಾಡಬೇಡಿ ನನಗೆ, ಯಾಕಂದರೆ ಬ್ಯುಸಿ ಇರ್ತೀನಲ್ಲ ಅದಕ್ಕೋಸ್ಕರ. ಖಂಡಿತ ನಾನು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕ್ತೀನಿ. ಮತ್ತು ನೀವು ಇದು ಪೀಸ್ ಎಲ್ಲ ಕಳಿಸಿಕೊಟ್ರೆ ಖಂಡಿತವಾಗ್ಲೂ ನಾನು ಸ್ಟಿಚಿಂಗ್ ಮಾಡಿ ಮತ್ತು ನಿಮಗೆ ಪೋಸ್ಟ್ ಮಾಡ್ತೀನಿ. ಯಾಕಂದರೆ ನನಗೆ ಮೆಜರ್ಮೆಂಟ್ ನಂಗೆ ಕರೆಕ್ಟಾಗಿ ಇರಬೇಕಾಯ್ತಾ. ನೀವು ಕಳಿಸಿದಂಥ ಮೆಜರ್ಮೆಂಟ್ ಕರೆಕ್ಟಾಗಿರಬೇಕು. ಹಾಗೆ ನಿಮಗೆ ಯಾವ ಥರ ಡಿಸೈನ್ ಬೇಕು ಅಂತ ಹೇಳಿ ಒಂದು ಕಳಿಸಿದ್ರೆ ಸಹ ಸಾಕು, ಖಂಡಿತವಾಗ್ಲೂ ನಾನು ನಿಮಗೆ ಅದೇ ರೀತಿಯಲ್ಲಿ ನಾನು ಇದು ಸ್ಟಿಚಿಂಗ್ ಮಾಡಿ ಕೊಡ್ತೇನೆ ಆಯಿತಾ. ಸ್ವಲ್ಪ ಟೈಟು ಲೂಸು ಏನಾದರೂ ಆದರೆ ಅಲ್ಲಿ ಲೋಕಲಿನವರು ಇದ್ದರೆ ನಾನು ಇಲ್ಲಿ ಫಿಟ್ಟಿಂಗ್ ಮಾಡಿ ಕೊಡ್ತೇನೆ. ನಿಮ್ಮದು ಮಾತ್ರ ಮೆಷರ್ಮೆಂಟಿದ್ದು ಕರೆಕ್ಟಾಗಿ ತಂದು ಕೊಡಿ ನನಗೆ. ಇಲ್ಲಾಂದರೆ ನನ್ನ ಹತ್ರನೇ ಸ್ಟಿಚ್ ಮಾಡಬೇಕಾದ್ರೆ ತುಂಬ ಕಮೆಂಟ್ ಹಾಕಿದ್ದೀರಿ, ನನಗೊಂದು ಸ್ಟಿಚಿಂಗ್ ಮಾಡಿ ಕೊಡ್ಬೋದಾ. ನಾನು ಮದುವೆಗಿಂತ ಮುಂಚೆ ನಾನು ಮದುವೆದು ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಮಾಡುವಾಗ ಸಹ ಹಾಗೆ, ನನಗೆ ಈ ಥರದ್ದು ಬೇಕಿತ್ತು, ನನಗೊಂದು ಸ್ಟಿಚಿಂಗ್ ಮಾಡಿ ಕೊಡ್ಬೋದಾ, ಹಾಗೆ ಹೀಗೆ ತುಂಬ ಜನ ಕೇಳಿದರು. ಆಗ ನನಗೆ ಏನು ಹೇಳಬೇಕಂತ ನಂಗೆ ಗೊತ್ತಾಗಿರಲಿಲ್ಲ, ಅದಕ್ಕೋಸ್ಕರ ನಾನು ಹೇಳಿರಲಿಲ್ಲ. ಓಕೆ, ನಾನು ನಿಮಗೆ ಖಂಡಿತವಾಗ್ಲೂ ಸ್ಟಿಚಿಂಗ್ ಮಾಡಿ ಕೊಡ್ತೇನೆ. ಇದು ಕಾಂಟ್ಯಾಕ್ಟ್ ನಂಬರ್ ಖಂಡಿತವಾಗ್ಲೂ ನಾಳೆ ನಾಡಿದ್ದು 1-2 ದಿನದಲ್ಲಿ ನಾನು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಡ್ತೀನಿ ಆಯಿತಾ. ಓಕೆ, ಇದೊಂದು ರ್ಯಾಂಡಮ್ ಲಾಗ್ ಆಯಿತಾ. ಜಾಸ್ತಿ ಏನು ಸ್ಟೋರಿ ಇರಲಿಲ್ಲ, ಸಿಂಪಲ್ಲಾಗಿ ನಾನು ಮಾತಾಡಿಬಿಟ್ಟೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ ಬಾಯ್.